ನಾವು ಮಾದಕ ವಸ್ತುಗಳನ್ನು ಏಕೆ ತಡೆಗಟ್ಟಬೇಕು ಅಂತ ನೋಡಿದ್ವಿ. ಮಾದಕ ವಸ್ತುಗಳನ್ನು ತಡೆಗಟ್ಟೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಶಿಕ್ಷಣ. ಮಾದಕ ದ್ರವ್ಯಗಳ ದುರುಪಯೋಗದ ಹಾನಿಗಳ ಬಗ್ಗೆ ಮಕ್ಕಳಿಗೆ, ಯುವಜನರಿಗೆ, ಜನಸಾಮಾನ್ಯರಿಗೆ ವಿವರಿಸೋದ್ರಿಂದ, ಶಿಕ್ಷಣ ನೀಡೋದ್ರಿಂದ ನಾವು ಮಾದಕ ವಸ್ತುಗಳ ದುರುಪಯೋಗವನ್ನು ತಡೀಬೋದು. ಎರಡನೇದು ಜಾಗೃತಿ ಅಭಿಯಾನಗಳನ್ನು ಮಾಡಬೇಕು. ಮಾದಕ ದ್ರವ್ಯಗಳ ದುರುಪಯೋಗದ ವಿರುದ್ಧ ಸಾಮಾಜಿಕ ಜಾಗೃತಿ ಅಭಿಯಾನಗಳನ್ನು ಮಾಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನಗಳನ್ನು ಮಾಡೋದ್ರ ಮುಖಾಂತರ ನಾವು ತಡೆಗಟ್ಟಬಹುದು. ಇನ್ನು ಮೂರನೇದು ಸಮುದಾಯದ ಬೆಂಬಲವನ್ನು ನಾವು ಪಡಿಬೇಕು. ಸಮುದಾಯ ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸೋದ್ರ ಮುಖಾಂತರ ಮಾದಕ ದ್ರವ್ಯಗಳ ದುರುಪಯೋಗವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಾಲ್ಕನೇದು ಸರ್ಕಾರಿ ನೀತಿಗಳನ್ನು ನಾವು ಬಲಪಡಿಸಬೇಕಾಗಿರುತ್ತೆ. ಮಾದಕ ದ್ರವ್ಯಗಳ ನಿಷೇಧವನ್ನು ಕಠಿಣಗೊಳಿಸುವ ಮತ್ತು